ಭಕ್ತರು. ನಮ್ಮ ಜೀವ ದೇವರು, ಈ ಜೀವ ದೇವರು. ಈ ದೇಹದಲ್ಲಿ ಈ ಜೀವ ಇದ್ರೇ ಈ ದೇಹ ಇದೆ, ಇಲ್ಲ ಅಂದರೆ ಈ ದೇಹನ ನಷ್ಟರ ವಿಷ ಹಾಕ್ತೀವಿ ಅಂತ ಒಂದು ಈ ದೇಹನ ನಾವು ಜೀವ ಇರುವಾಗ ದೇವಾಲಯ ಥರ ಇಟ್ಕೋಬೇಕು. ಇದಕ್ಕೆ ಎಂಥ ಬೇಕಾದ್ರೆ ಅಂತ ಆಹಾರವನ್ನು ಹಾಕಬಾರ್ದು ಅಂತಕ್ಕಂಥ ಒಂದು ದೇವಾಲಯ. ಈ 3 ಸತ್ಯನ ತಿಳ್ಕೊಬೇಕಂದ್ರೆ 4 ರತ್ನಗಳನ್ನು ಹಿಡ್ಕೋಬೇಕು. 4 ಅಮೂಲ್ಯವಾದ ರತ್ನಗಳನ್ನು ಹಿಡ್ಕೊಂಡಾಗ ಮಾತ್ರ ಈ 3 ಸತ್ಯ ಅರ್ಥ ಆಗ್ತವೆ. ಈ 4 ರತ್ನ ಯಾವುವು ಅಂದರೆ, ಈ 3 ಸತ್ಯನ ಅರ್ಥ ಆಗ್ಬೇಕಂದ್ರೆ ಆತ್ಮ ಪರಬ್ರಹ್ಮ, ಜೀವ ದೇವರು, ದೇಹ ದೇವಾಲಯ ಅಂತಕ್ಕಂಥ ಸತ್ಯ ಅರ್ಥ ಆಗ್ಬೇಕಂದ್ರೆ ನಮ್ಗೆ ಒಬ್ಬ ಗುರು ಬೇಕು. ಅಂತ ಗುರುವನ್ನು ಕೊಟ್ಟಿದ್ದಾರೆ ಪತ್ರಿಜಿ ಅವರು. ನಮ್ಮೊಳಗಡೆ ಇರ್ತಕ್ಕಂಥ ಶ್ವಾಸೇ ನಮ್ಮ ಗುರುವು. ಹೇಳಿ ಒಂದ್ಸರಿ, ನಮ್ಮ ಉಸಿರೇ ನಮ್ಮ ಗುರುವು, ನಮ್ಮ ಶ್ವಾಸೇ ನಮ್ಮ ಗುರುವು, ನಮ್ಮ ಸಮಯವೇ ನಮ್ಮ ಸಾಧನೆ, ಸಹನವೇ ಪ್ರಗತಿ, ಅನುಭವವೇ ಜ್ಞಾನ. ಶ್ವಾಸ ಅಂತಕ್ಕಂಥ ಗುರುವಿನ ಹಿಡ್ಕೊಂಡ್ರೆ ಈ 3 ಸತ್ಯ ಅರ್ಥ ಆಗ್ತವೆ. ನಾವಿಲ್ಲಿ ಕುತ್ಕೊಂಡು 2 ಗಂಟೆ ಧ್ಯಾನ ಮಾಡಿದ್ವಲ್ಲ, ಸಮಯ ಕೊಟ್ಟು ಕುತ್ಕೊಂಡಾಗ ಅದು ಸಾಧನೆ ಆಗ್ತದೆ. ಆ ಸಾಧನೆ ಕುತ್ಕೊಂಡಾಗ ಸಹನೆಯಿಂದ ಇದ್ದರೆ ಎದ್ದು ಜಾಗ ಹೊರಗೆ ಹೋಗ್ತಾ ಇರ್ತೀವಿ. ಸಹನೆಯಿಂದ ಇದ್ದಾಗ ಪ್ರಗತಿಯನ್ನು ಹೊಂದುತ್ತೀವಿ. ಆ ಪ್ರಗತಿಯನ್ನು ಹೊಂದಿದಾಗ ಆತ್ಮ ಅನುಭವಗಳು ಸ್ಟಾರ್ಟ್ ಆಗ್ತವೆ. ಹೆಚ್ಚಿನ ರೀತಿಯಲ್ಲಿ ನಾವು ಸಾಧನೆ ಮಾಡಿದಾಗ ಈ 4 ಗಟ್ಟಿಗೆ ಇಟ್ಕೊಂಡಾಗ ಈ 3 ಸತ್ಯ ಅರ್ಥ ಆಗ್ತವೆ. ಆತ್ಮ ನಾನು, ಜೀವ ನಾನು. ಆ ಆತ್ಮ ಜೀವ ಇರೋವರೆಗೆ ಈ ದೇಹವನ್ನು ಚೆನ್ನಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ 4, 3, 7 ಆದಮೇಲೆ 2 ಅಮೂಲ್ಯವಾದ ರತ್ನ. ದಾನವೇ ಧರ್ಮ. ನಮಗೆ ತಿಳಿದಿರ್ತಕ್ಕಂಥ ಸತ್ಯನ, ನಮಗೆ ತಿಳಿದಿರ್ತಕ್ಕಂಥ ದಾನನ ದಾನವಾಗಿ ಕೊಡೋದ್ರಿಂದ ಅದು ಧರ್ಮವಾಗಿ ಉಳಿಯುತ್ತೆ. ದಾನವೇ ಧರ್ಮ. ಹೇಳಿ, ಧರ್ಮವೇ ಪುಣ್ಯ. ಎಲ್ಲರೂ ಈ ಜ್ಞಾನ ನವರತ್ನಗಳನ್ನು ದಿನಕ್ಕೊಂದ್ಸರ್ತಿ ಮಲಗಾಕೋಣ. ಮತ್ತು ಸಮಯದ ಅವಕಾಶ ಪ್ರತಿಯೊಬ್ಬರಿಗೆ ಕೊಡಬೇಕು. ಈ ಸಮಯನ ಉಳಿಸ್ಕೋಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಒಂದು ಸೂಚನೆ, ಪ್ರತಿ ತಿಂಗಳು 15ನೇ ತಾರೀಕು ಕಕ್ಕಬೇವಿನ ಹಳ್ಳದಲ್ಲಿ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗಾಶ್ರಮ. ಪ್ರತಿ ತಿಂಗಳು 15ನೇ ತಾರೀಕು ರ್ಯಾಲಿ ಇರುತ್ತೆ, ಪ್ರಸಾದ ಇರುತ್ತೆ, ಟಿಫನ್ ಇರುತ್ತೆ, ಮತ್ತು ಸತ್ಸಂಗ ಇರುತ್ತೆ, ಧ್ಯಾನ ಇರುತ್ತೆ. ಮಹಿಳಾ ಧ್ಯಾನೋತ್ಸವ ಅಂತ ಕಾರ್ಯಕ್ರಮ ಇಟ್ಕೊಂಡಿವಿ. ಎಲ್ಲರೂ ತಾವು ಬರಬೇಕು, ತಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.